ಜಾನಪದ ಕಲೆಗಳನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ಯುವಜನರ ಮೇಲಿದೆ ಎಂದು ಪ್ರತಿಧ್ವನಿ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷ ಹಾಗೂ ಕಲಾವಿದ ಜಯಗುರು ಹೇಳಿದ್ದಾರೆ. ತಾಲೂಕಿನ ಮದೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಪ್ರತಿಧ್ವನಿ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜಾನಪದ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಲೆಮಹದೇಶ್ವರ ಜಾನಪದ ಮಹಾಕಾವ್ಯವು ವಿಶ್ವದ 2ನೇ ಅತಿ ದೊಡ್ಡ ಜಾನಪದ ಮಹಾಕಾವ್ಯವಾಗಿದ್ದು ಅದು ನಮ್ಮ ಜಿಲ್ಲೆಯ ಹೆಮ್ಮೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಜಾನಪದ ಕಲೆಗಳನ್ನು ಗುರುತಿಸಲಾಗಿದ್ದರೂ ಜನರಿಗೆ ಕೆಲವೇ ಕಲೆಗಳ ಪರಿಚಯವಿದೆ. ಉಳಿದ ಜಾನಪದ ಪರಂಪರೆಯ ಕುರಿತು ಅರಿವು ಮೂಡಿಸುವುದು ಅಗತ್ಯವಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಯರಿಯೂರು ನಾಗೇಂದ್ರ, ಜಾನಪದ ಕಲೆಗಳು ನಮ್ಮ ಸಂಸ್ಕೃತಿ ಮತ್ತು ದೇಸೀಯತೆಯ ಪ್ರತೀಕವಾಗಿದ್ದು ಅವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹೇಳಿದರು. ಚಾಮರಾಜನಗರ ಜಿಲ್ಲೆಯ ಅನೇಕ ಕಲಾವಿದರು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದು ಯುವಕರು ಅವರನ್ನ ಆದರ್ಶವಾಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಸನ್ಮಾನಿಸಲಾಯಿತು. ಕಟ್ಟಿರುವಾಗಿರೋ ಗಂಟ ಮಲ್ಲ ಕಟ್ಟಿರುವ ಗಿರುಗಂಟ ಶೋಭನೆ ಶೋಭಾ ನಿನ್ನದು ಶಿವಾನಿಗೆ ಶೋಭಾನೆ ಅದು ವಿನ ಜಡೆ ಅವಳೆ ಶೋಭಾನೆ ಶಿವಾನಿ ಮೊರೆ ಶೋಭಾನೆ ಜನದು ವಿನ. ನಗರ ಜಿಲ್ಲೆಯ ಶ್ರೀ ಮಲೆ ಮಹದೇಶ್ವರ ಕಾವ್ಯ 2ನೇದು ಇಡೀ ಪ್ರಪಂಚಕ್ಕೆ. ಇದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋದ್ರಿಂದ ನಾವು ಎಲ್ಲ ಜನಪದ ಕಲಾವಿದರು ಇಲ್ಲೂ ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸಬೇಕಾದ್ದು ನಮ್ಮೆಲ್ಲ ಕರ್ತವ್ಯ. ಇಂಥ ಸಂಘ ಸಂಸ್ಥೆಗಳಲ್ಲದೆ ನಾವು ಒಬ್ಬರೇ ಇಂಥ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಇಂಥ ಗಣ್ಯ ವ್ಯಕ್ತಿಗಳು, ಸಾರ್ವಜನಿಕರು, ಕಲಾವಿದರು, ಪೋಷಕರು ಎಲ್ಲ ಇರೋದ್ರಿಂದ ಇಂಥ ಕಲಾ ಒಂದು ಪ್ರತಿಭೋತ್ಸವಗಳು